ಕೇವಲ ಒಂದೇ ಒಂದು ಡೈಲಾಗ್‌ನಿಂದ ಇಡೀ ಕರ್ನಾಟಕದ ಗಮನ ಸೆಳೆದಿದ್ದ ಆ ಕಂಠ ಇಂದು ಬಿಗ್ ಬಾಸ್ ಸೀಸನ್ 12ರ ಹೊಳೆಯುವ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ. ಅಬ್ಬರದ ಕಿರುಚಾಟವಿಲ್ಲ, ಅನಗತ್ಯ ಜಗಳವಿಲ್ಲ, ಪ್ರೀತಿಯ ನಾಟಕವಿಲ್ಲ. ಕೇವಲ ಅಪ್ಪಟ ಹಳ್ಳಿ ಸೊಗಡಿನ ಹಾಸ್ಯ ಮತ್ತು ಮುಗ್ಧತೆಯಿಂದಲೇ ಗಿಲ್ಲಿ ನಟರಾಜ ಈ ಬಾರಿ ಕನ್ನಡಿಗರ ಮನಗೆದ್ದು ಮಹಾವಿಜೇತನಾಗಿ ಹೊರಹೊಮ್ಮಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಎಂಬ ಪುಟ್ಟ ಹಳ್ಳಿಯ ರೈತ ಕುಟುಂಬದಿಂದ ಬಂದವರು ನಟರಾಜ. ತಂದೆ ಕುಳ್ಳಯ್ಯ ಮತ್ತು ತಾಯಿ ಸವಿತಾ ಅವರ ಮೂವರು ಮಕ್ಕಳಲ್ಲಿ ಕೊನೆಯರಾದ ನಟರಾಜ ಅವರಿಗೆ ಬಾಲ್ಯದಿಂದಲೂ ಸಿನಿಮಾ ಎಂಬ ಮಾಯಾಲೋಕದ ಮೇಲೆ ಅತೀವ ಒಲವಿತ್ತು. ಹಳ್ಳಿಯಲ್ಲಿ ಐಟಿಐ ಮುಗಿಸಿದ ಈ ಪ್ರತಿಭೆ ಕೈಯಲ್ಲಿ ದೊಡ್ಡ ಕನಸು ಹಿಡಿದು ಗಾಂಧಿನಗರದ ಬೀದಿಗೆ ಬಂದಾಗ ಎದುರಾದ ಸವಾಲುಗಳು ಅಷ್ಟಿಷ್ಟಲ್ಲ. ಮೊದಲಿಗೆ ನಿರ್ದೇಶಕನಾಗಬೇಕೆಂಬ ಹಂಬಲದಿಂದ ಬೆಂಗಳೂರಿಗೆ ಬಂದ ಗಿಲ್ಲಿ ನಟರಾಜ ಹಲವು ಸಿನಿಮಾಗಳಿಗೆ ಸಹಾಯಕ ನಿರ್ದೇಶಕನಾಗಿ ಕಲಾ ವಿಭಾಗದಲ್ಲಿ ಕೆಲಸ ಮಾಡಿದರು. ಆದರೆ ವಿಧಿ ಅವರಿಗೆ ಬರೆದಿದ್ದ ಹಣೆಬರಹವೇ ಬೇರೆಯಿತ್ತು. ತಮ್ಮದೇ ಊರಿನ ಹುಡುಗರನ್ನ ಸೇರಿಸಿಕೊಂಡು ಯೂಟ್ಯೂಬ್ನಲ್ಲಿ ಕಾಮಿಡಿ ಸ್ಕಿಟ್ಗಳನ್ನು ಮಾಡಲು ಆರಂಭಿಸಿದರು. ಇವರು ಹೇಳಿದ ನಲ್ಲಿ ಮೂಳೆ ಡೈಲಾಗ್ ರಾತೋರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಸುನಾಮಿ ಎಬ್ಬಿಸಿತ್ತು. ಈ ಒಂದೇ ಒಂದು ಪದ ಗಿಲ್ಲಿ ನಟರಾಜ ಅವರ ಬದುಕನ್ನೇ ಬದಲಿಸಿತು. ರಿಯಾಲಿಟಿ ಶೋಗಳ ಸುಲ್ತಾನ ಯೂಟ್ಯೂಬ್ನಿಂದ ಶುರುವಾದ ಇವರ ಪಯಣ ಕಿರುತೆರೆಯಲ್ಲಿ ಸಂಚಲನ ಮೂಡಿಸಿತು. ಕಾಮಿಡಿ ಕಿಲಾಡಿಗಳು ಸೀಸನ್ 4ರ ರನ್ನರ್ ಅಪ್ ಆಗಿ ಹೊರಹೊಮ್ಮಿ ಜನರ ನಗುವಿನ ಅರಸರಾದರು. ಡಾನ್ಸ್ ಕರ್ನಾಟಕ ಡಾನ್ಸ್ ಪ್ರಾಪರ್ಟಿ ಕಾಮಿಡಿ ಮೂಲಕ ಹಾಸ್ಯದ ಹೊಸ ಆಯಾಮ ತೋರಿದರು. ಭರ್ಜರಿ ಬ್ಯಾಚುಲರ್ಸ್ ಮತ್ತು ಕ್ವಾಟ್ಲೆ ಕಿಚನ್ನಲ್ಲಿ ತಮ್ಮ ವಿಶಿಷ್ಟ ಮಂಡ್ಯ ಶೈಲಿಯ ಮಾತಿನಿಂದಲೇ ಮನಮಾತಾಗಿದ್ದರು. ಬಿಗ್ ಬಾಸ್ ಮನೆಯೆಂದರೆ ಸಾಮಾನ್ಯವಾಗಿ ಗಲಾಟೆ, ತಂತ್ರಗಳ ಅಖಾಡ. ಆದರೆ ಗಿಲ್ಲಿ ನಟರಾಜ ಅಲ್ಲೇ ಮಾಡಿದ್ದು ಪ್ಯೂರ್ ಎಂಟರ್ಟೈನ್ಮೆಂಟ್. ಯಾರೋ ಕ್ಯಾಮರಾ ಮುಂದೆ ಜಗಳವಾಡುತ್ತಿದ್ದರೆ ಗಿಲ್ಲಿ ತಮ್ಮ ಪಂಚ್ ಡೈಲಾಗ್‌ಗಳ ಮೂಲಕ ವೀಕ್ಷಕರನ್ನ ನಗಿಸುತ್ತಿದ್ದರು. ಸಂದರ್ಭ ಎಷ್ಟೇ ಗಂಭೀರವಾಗಿದ್ದರೂ ಅಲ್ಲಿ ಹಿತವಾದ ಹಾಸ್ಯ ಬೆರೆಸುವ ಕಲೆ ಅವರಿಗೆ ಸಿದ್ಧಿಸಿದೆ. ತಮ್ಮ ಮುಗ್ಧತೆ ಮತ್ತು ಜನಸಾಮಾನ್ಯರ ಪ್ರತಿನಿಧಿಯಾಗಿ ಆಡಿದ ಆಟವೇ ಅವರಿಗೆ ಕೋಟ್ಯಾಂತರ ಮತಗಳನ್ನ ತಂದುಕೊಟ್ಟಿದೆ. ನಿರ್ದೇಶಕನಾಗುವ ಕನಸು ಹೊತ್ತು ಬಂದ ಹಳ್ಳಿ ಹುಡುಗ ಇಂದು ಕರ್ನಾಟಕದ ಅತಿ ದೊಡ್ಡ ರಿಯಾಲಿಟಿ ಶೋ ಚಾಂಪಿಯನ್. ಇದು ಕೇವಲ ಗೆಲುವಲ್ಲ, ಪರಿಶ್ರಮ ಮತ್ತು ಪ್ರತಿಭೆಗೆ ಸಂದ ಜಯ. ಅಪ್ಪಟ ಹಳ್ಳಿ ಮಣ್ಣಿನ ಸೊಗಡನ್ನ ಬಿಗ್ ಬಾಸ್ ವೇದಿಕೆ ಮೇಲೆ ಮೆರೆಸಿದ ಗಿಲ್ಲಿ ನಟರಾಜ್ ಅವರಿಗೆ ಅಭಿನಂದನೆಗಳು.